ಇವತ್ತು ಕರ್ನಾಟಕ ರಾಜ್ಯ ಕಾಡಿನ ಸ್ಥಾಪಿತ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಹೆಗ್ಗನ್ನಳ್ಳಿ ವಾರ್ಡ್ GPIನಲ್ಲಿ ಸಕ್ರಿಯವಾಗಿ ಕಾರ್ಯನಿರತರಾಗಿರ್ತಕ್ಕಂಥ ಸಮಾಜದ ಹಲವು ವಿಧಗಳಲ್ಲಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಈ ಭಾಗದಲ್ಲಿ ಸಂಘಟನೆಯಾಗಿದ್ದಂಥ ಬಾಲ ರವಿರವರ ಹುಟ್ಟುಹಬ್ಬ 45ನೇ ಹುಟ್ಟುಹಬ್ಬದ ಆಚರಣೆಯಲ್ಲಿ ನಾವು ಸೇರಿದಂತೆ ಅವರ ಅಸಂಖ್ಯಾತ ಎಲ್ಲ ಸನ್ಮಿತ್ರರು ಸೇರಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ರವಿ ಈ ಒಂದು ಏನು ಇವತ್ತು ಈ ಹೆಗ್ಗನ್ನಳ್ಳಿ ವಾರ್ಡ್ನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಈ ಹೆಗ್ಗನ್ನಳ್ಳಿ ವಾರ್ಡಿನ ಎಲ್ಲರ ಪ್ರೀತಿ ವಿಶ್ವಾಸ ಅವರಿಗೆ ಸದಾಕಾಲ ಲಭಿಸಲಿ. ಈ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಸಮಾಜದ ಚಟುವಟಿಕೆಗಳಲ್ಲಿ ಅವರು ಮುಂದಾಳತ್ವವನ್ನು ವಹಿಸಲಿ ಅಂತೇಳಿ ಆ ರೀತಿಯ ಶಕ್ತಿಯನ್ನು ಭಗವಂತ ಅವರಿಗೆ ಸದಾಕಾಲ ಕರುಣಿಸಲಿ. ತಮ್ಮೆಲ್ಲರ ಈ ಹೆಗ್ಗನ್ನಳ್ಳಿ ವಾರ್ಡಿನ ಎಲ್ಲರ ಪ್ರೀತಿ ವಿಶ್ವಾಸ ಅವರಿಗೆ ನಿರಂತರವಾಗಿ ನಿಂತು ಹಾರೈಸ್ತಾರೆ. ನಾವು ನಮ್ಮ ಜನ್ಮದಿನ ಈ ಥರ ಯಾವತ್ತೂ ಆಚರಣೆ ಮಾಡಿಕೊಂಡಿರಲಿಲ್ಲ. ಏನು ಎಲ್ಲರ ನಿಮಿತ್ತ ಹಿರಿಯರ ನಿಮಿತ್ತ ಇವತ್ತು ಆಚರಣೆ ಮಾಡಿದ್ದು. ನಾವು ತುಂಬ ಯಾವಾಗೂ ಈ ಥರ ಮಾಡಿಲ್ಲ. ಸ್ಕೂಲಲ್ಲಿ ಮಾತ್ರ ಸಿಂಪಲಾಗಿ ನಾವು ಆಚರಣೆ ಮಾಡ್ತಾಯಿದ್ದೋ. ಈ ಸಲ ಮಾತ್ರ ನಾವು GB ಆಕಾಂಕ್ಷಿ ಆಗಿರೋದ್ರಿಂದ ಜನಗಳಿಗೂ ನಾವು ಚಿರಪರಿಚಿತ ಆಗಬೇಕು. ಯಾಕೆಂದರೆ ಒಂದೇ ಕಡೆ ಇದ್ದರೆ ಗೊತ್ತಾಗಲ್ಲ. ಸಾಧ್ಯವಾದಷ್ಟು 4 ಜನ ಗೊತ್ತಾಗಬೇಕು ಅಂತ ನಾವು ಈ ಸಮಾಜ ಸೇವೆಯಲ್ಲಿ ನಾವು ತೊಡಗಿಕೊಂಡಿದ್ದೀವಿ. ಆದರೆ ಎಷ್ಟೋ ಜನಕ್ಕೆ ನನಗೆ ಗೊತ್ತಿರಲ್ಲ. ಆ ಕಾರಣಕ್ಕೆ ಈ ಸಲ ಎಲ್ಲರ ಸ್ನೇಹಿತರು ಸೇರಿ ಮಾಡಿದ್ದು. ನಾವು ಬರ್ಡೇ ಆಚರಣೆ ಮಾಡ್ಕೊಳ್ಳೋವಂಥ ವ್ಯವಸ್ಥೆ ಇರಲಿಲ್ಲ. ಸ್ನೇಹಿತರೆಲ್ಲ ಸೇರಿ ಎಲ್ಲ ಮುಖಂಡರು ಸೇರಿ ಮಾಡಿದ್ದು. ದಯಮಾಡಿ ಯಾರಾದ್ರೂ ಅಷ್ಟೇ ಆಚರಣೆ ಅನ್ನೋದು ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿದ್ದು ಅವರನ್ನು ನೆನ್ಕೊಂಡು ಅವರ ಆಶೀರ್ವಾದ ತಗೊಂಡು ನಾವು ಮುಂದಿನ ನಡಿಬೇಕು ಅಂತ ಹೇಳ್ತಾಯಿದ್ದೀವಿ. ಯಾವತ್ತೂ ಅಷ್ಟೇ ನಾವು ಇದ್ದಿದ್ದು ಬಂದಿದ್ದು ಮರಿಬಾರ್ದು. ಮುಂದೆ ಹೋಗೋದು ಗೊತ್ತಾಗುತ್ತೆ, ಹಿಂದಿದ್ದು ಮರೆತರೆ ಮುಂದೆ ಹೋಗೋದು ಗೊತ್ತಾಗೋದಿಲ್ಲ ಅಂತ ನಾನು ಹೇಳ್ತೀನಿ. ದಯಮಾಡಿ ಈಗ ಈ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೂ ಸಹ ಅವಕಾಶ ಮಾಡಿಕೊಡಿ. ದಂಪತಿಗಳ ಕೇಳ್ಕೊತಾ ಇದ್ವಿ. ದಯಮಾಡಿ ನಾವು ಇಲ್ಲಿ ಹುಟ್ಟಿ ಬೆಳೆದಿಲ್ಲ ಅಂದರೂ ನಾವು 25 ವರ್ಷದಿಂದ ಇದೇ ಕ್ಷೇತ್ರದಲ್ಲಿದ್ದೀವಿ. ಇಲ್ಲೇ ವ್ಯವಹಾರ ಮಾಡ್ಕೊಂಡಿದ್ದೀವಿ. ಇಲ್ಲೇ ವಿದ್ಯಾಸಂಸ್ಥೆಯೂ ಸಹ ಇದೆ. ದಯಮಾಡಿ ಎಲ್ಲರೂ ಸಹ ನಮ್ಮ ಜೊತೆ ಕೈ ಜೋಡಿಸಿ ನಾವು ಯಾವುದೇ ರೀತಿ ಇನ್ನೊಂದು ರೀತಿ ಇಲ್ಲ. ಯಾವುದೇ ರೀತಿ ಮಾಡ್ತಾಯಿದ್ರು ಒಳ್ಳೆ ರೀತಿಯೇ ಎಲ್ಲ ವ್ಯವಹಾರಗಳು ಸಹ ವ್ಯಾಪಾರಗಳು ಸಹ ನಡೀತಿದೆ. ನಮ್ಮ ಹೆಸರು ಎಲ್ಲರೂ ಒಂದು ಕೆಟ್ಟದಿದ್ರೂ ಸಹ ನಮ್ಮ ಜೊತೆ ಸೇರಬೇಡಿ ಅಂತ ಹೇಳ್ತೀವಿ. ದಯಮಾಡಿ ನಮ್ಮ ಧರ್ಮಪತ್ನಿ ಸಹ ವಿದ್ಯಾಸಂಸ್ಥೆ ನೋಡ್ತಾ ಇದ್ದಾರೆ. ಅವರು ಸಹ ಯಾವುದೇ ರೀತಿ ಕಳಂಕ ಇದ್ದ ನಾವಿಬ್ಬರು ಇದ್ದೀವಿ. ದಯಮಾಡಿ ಎಲ್ಲರೂ ಸಹ ನಮ್ಮ ಈ ಹೆಗ್ಗನ್ನಳ್ಳಿ ವಾರ್ಡಲ್ಲಿ ಆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಗೆ ಅವಕಾಶ ಮಾಡಿಕೊಡಿ. ನಾವು ನಿಮ್ಮ ಮಕ್ಕಳು ಮನೆ ಮಕ್ಕಳ ಥರ ಪ್ರೀತಿ ಮಾಡಿ, ಅಣ್ತಮ್ಮಂದಿರು ಸೋದರಿಂದ ಪ್ರೀತಿ ಮಾಡಿ ಅಂತ ಎಲ್ಲರನ್ನೂ ಕೇಳ್ಕೊತೀನಿ. ದಯಮಾಡಿ ನಮ್ಮಲ್ಲೇನೋ ತಪ್ಪಿದ್ರು ಸಹ ನೀವು ತಿದ್ದಿ ಹೇಳಬೇಕು ಅಂತ ಕೇಳ್ತೀನಿ. ಯಾಕೆ ಹೇಳಿಲ್ಲ, ನೀವು ಯಾರು ವಾಪಸ್ ಮಾತಾಡೋದೇನೋ ನಮ್ಗೆ ಕೇಳಲಿಲ್ಲ ಅಂದರೆ ನಾವು ಸರಿಯಾಗಿ ಹೋಗ್ತಾ ಇದ್ದೀವಿ ಅಂತ. ನೀವೇನೋ ಮಾತಾಡಿದ್ರೆ ನಾವು ಸರಿಯಾಗಿ ಹೋಗ್ತಾ ಇಲ್ಲ ಅಂತ ಅರ್ಥ. ದಯಮಾಡಿ ಯಾರಾದರೂ ನಾವು ತಪ್ಪು ಮಾಡುವಾಗ ನೀವು ತಿದ್ದಿ ತೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತುಂಬ ಜನ ಇನ್ನೂ ಬರಬೇಕಾಗಿತ್ತು. ಸಾಕಷ್ಟು ಜನ ಬಂದಿದ್ದಾರೆ. ಎಲ್ಲ ಸ್ನೇಹಿತರಿಗೂ ಕೃತಜ್ಞತೆ ಹೇಳಬೇಕು. ನಾನು ಯಾರಿಗೂ ಇಷ್ಟು ಜನ ಕೇಳೇ ಇಲ್ಲ ಬಿಡಿ. ನಾನು ತಮ್ಮದಿರೊಂದಿಬ್ಬರು 3 ಜನ ಕೇಳಿದ್ರೇನೋ ಸ್ನೇಹಿತರು ಇಷ್ಟೊಂದು ಜನ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇವೆಲ್ಲ ನಮ್ಮ ಪೂರ್ವಾಶ್ರಮದ ತಂದೆ ತಾಯಿಗಳ ಆಶೀರ್ವಾದ ಪುಣ್ಯ ಅಂತ ಹೇಳ್ತೀನಿ. ಎಲ್ಲರೂ ಸಹ ಇಷ್ಟೊಂದು ಜನ ಬಂದು ಹೋಗಿದ್ದು ಖುಷಿಯಾಯಿತು. ದೇವರಾಣೆ ಭಗವಂತ ನಮಗೆ ಎಲ್ಲ ರೀತಿ ಸಹಕಾರ ಮಾಡಲಿ. ನೀವು ಸಹ ಪತ್ರಕರ್ತರಾಗಿ ಎಲ್ಲರೂ ನನಗೆ ಸಹಾಯ ಮಾಡಬೇಕು ಅಂತ ಕೇಳ್ತೀನಿ. ರಾಜಕೀಯ ಕ್ಷೇತ್ರದ ಯಾಕೆ ಒಲವು ಜಾಸ್ತಿ? ಯಾಕೆ ನೀವು ಶಿಕ್ಷಣ ಮತ್ತು ಸಮಾಜ ಸೇವೆಯಲ್ಲಿ ಯಾವಾಗಲೂ ಹೆಸರು ಮಾಡಿದ್ದಾರೆ, ಯಾಕೆ ಅದ್ರ ಬಗ್ಗೆ ಸೆಳೆತ? ನಮ್ಮ ದೊಡ್ಡಪ್ಪ ಪುಟ್ಟರಾಮೇಗೌಡರು ತಾಲೂಕ್ ಪಂಚಾಯತಿ ಅಧ್ಯಕ್ಷರು, APMC ಅಧ್ಯಕ್ಷರು ಮುಂತಾದ ಹುದ್ದೆಯಲ್ಲಿ ನಮ್ಮ ದೊಡ್ಡಪ್ಪ ಇದ್ದರು. ನಮ್ಮ ದೊಡ್ಡಪ್ಪ ತೀರಿದ ನಂತರ ನಮಗೆ ತಾಲೂಕ್ ಪಂಚಾಯತಿ ಅವಕಾಶ ಮಾಡಿಕೊಟ್ರು. ನಾವು ತಾಲೂಕ್ ಪಂಚಾಯತಿ 15 ವರ್ಷದ ಬ್ಯಾಕಲ್ಲಿ ನಾವು ನಿಂತಿದ್ದು. ನಮ್ಮ ಮಿಸೆಸ್ ಧರ್ಮಪತ್ನಿ ಪಾರ್ವತಮ್ಮ ನಿಂತಿದ್ದರು. ಅದಾದಮೇಲೆ ನಾನು APMC ಎಲೆಕ್ಷನ್ ನಾನು ಕಂಟೆಸ್ಟ್ ಮಾಡಿದೆ. ಅದಾದ ನಂತರ ನಾನು ತಿರ್ಗಾ ಗ್ರಾಮ ಪಂಚಾಯತಿಯಲ್ಲಿ ಕಂಟೆಸ್ಟ್ ಮಾಡಿದೆ. ನಾವಾಗಲೇ 3 ಎಲೆಕ್ಷನ್ನು ಚುನಾವಣೆ ಎದುರಿಸಿದ್ವಿ. ಅದಾದಮೇಲೆ ನಮ್ಮ ತಾಯಿನೂ ಸಹ ಸತತವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘ 4 ಸಲ ಸತತವಾಗಿ ಡೈರೆಕ್ಟರ್ ಆಗಿದ್ದಾರೆ. ಇವತ್ತು ಸಹ ನಮ್ಮ ಹಾಲು ಉತ್ಪಾದಕರನ್ನು ನಮ್ಮ ಎಲೆಕ್ಷನ್ ಗೆದ್ದಿದ್ದಾರೆ. ದಯಮಾಡಿ ನಮ್ಮ ಹಿನ್ನೆಲೆ ರಾಜಕೀಯ ಕುಟುಂಬ ಇತ್ತು, ನಮ್ಮ ದೊಡ್ಡಪ್ಪದೆಲ್ಲ ಇತ್ತು. ಆದ ಕಾರಣ ಇವತ್ತು ಸಹ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ದಯಮಾಡಿ ಇದು ಯಾವ ಥರಲ್ಲೂ ತಪ್ಪು ಹುಡುಕ್ಬೇಡಿ. ಪತ್ರಿಕೆ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಮುಂದಿನಿಂದ ನನಗೆ ಅವಕಾಶ ಮಾಡಿಕೊಂಡು ನೀವು ಸಹ ಜೊತೆಲಿರಿ ಅಂತ ಹೇಳ್ತೀನಿ. ಮುಂದಿನ ಹೆಜ್ಜೆ ನಿಮ್ಮ ಮುಂದೆ ಇದೆ. ಥ್ಯಾಂಕ್ ಯು.